ಇನ್ನು ಶಿವಕುಮಾರ್ ಅವರು ಸಂಪುಟಕ್ಕೆ ಸೇರಲಿರುವಂತಹ ಸಂಭಾವ್ಯರ ಪಟ್ಟಿ ಸಿದ್ಧಪಡಿಸಿಟ್ಕೊಂಡಿದ್ದಾರೆ. ತಮ್ಮ ಆಪ್ತರು ಹಾಗೂ ಬೆಂಬಲಿಗರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಸಿ ಅವರ ಹಿತ ಕಾಯಕ್ಕೆ ಸಿದ್ದರಾಮಯ್ಯನವರು ಕೂಡ ಉತ್ಸುಕರಾಗಿದ್ದಾರೆ. ಸಂಭಾವ್ಯರ ಪಟ್ಟಿಗೆ ಅಂತಿಮ ರೂಪ ನೀಡೋಕೆ ರಾಜ್ಯ ನಾಯಕರು ಆರಂಭದಲ್ಲಿ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ಆ ಬಳಿಕ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆದು ಅಂತಿಮ ನಿರ್ಣಯ ಹೊರಬೀಳಬಹುದು. ವಿಸ್ತರಣೆ ವೇಳೆ ಖಾಲಿ ಇರುವಂತಹ 20 ಸ್ಥಾನಗಳನ್ನು ತುಂಬುತ್ತಾರೋ ಅಥವಾ ಆಕಾಂಕ್ಷಿಗಳನ್ನ ಹಿಡಿದಿಟ್ಕೊಳ್ಳೋದಕ್ಕೆ 4-5 ಸಚಿವ ಸ್ಥಾನವನ್ನ ಖಾಲಿ ಬಿಡ್ತಾರೋ ಎಂಬ ಚರ್ಚೆ ಪಕ್ಷದ ವಲಯದಲ್ಲಿ ನಡೆದಿದೆ. ಒಮ್ಮೆಲೆ ಎಲ್ಲವನ್ನೂ ಭರ್ತಿ ಮಾಡಿದಾಗ ಕೆಲವರು ಅಸಮಾಧಾನ ಸ್ಫೋಟಗೊಳ್ಬಹುದು, ಅದು ಜಾಸ್ತಿನೇ ಸಮಸ್ಯೆ ಆಗ್ಬೋದು. ಹಾಗಾಗಿ ಒಂದು 3-4 ಹಂಗೆ ಉಳಿಸ್ಕೊಳ್ತಾರೇನೋ. ಯಾರು ಸಿಕ್ಕಾಪಟ್ಟೆ ಅಸಮಾಧಾನ ವ್ಯಕ್ತಪಡಿಸ್ತಾರೋ ಅವ್ರಿಗೆ ಅದನ್ನು ಕೊಟ್ಟು ಸಮಾಧಾನ ಮಾಡೋಕೆ ಅಂತ ಆ ಥರದೊಂದು ಟ್ರಿಕ್ಸ್ ಯೂಸ್ ಮಾಡ್ತಾರೆ ಅಲ್ಲ, ಮೇ ಬಿ ಇಲ್ಲಿ ಮಾಡಬಹುದು ಅಂತ ಕಾಣಿಸುತ್ತೆ. ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ಬಳಿಕ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರ ಜೊತೆ 13 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 20 ಸಚಿವ ಸ್ಥಾನಕ್ಕೆ 60ಕ್ಕೂ ಅಧಿಕ ಆಕಾಂಕ್ಷಿಗಳಿದ್ದಾರೆ. ಅವರು ಕಳೆದೊಂದು ತಿಂಗಳಿಂದ ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಅವರ ಮೇಲೆ ನಿರಂತರ ಒತ್ತಡ ಹೇರ್ತಾ ಇದ್ದಾರೆ. ಸುಮಾರು 20 ಶಾಸಕರು 2 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟು ಹೈಕಮಾಂಡ್ ಮಟ್ಟದಲ್ಲಿ ಲಾಭಿನೂ ಮಾಡ್ತಾ ಇದ್ದಾರೆ. ಸಂಪುಟ ಸೇರೋದಕ್ಕೆ ಹರಿಪ್ರಸಾದ್ ಅಣಿಯಂತೆ. ನೋಡಿ, ಕೆಪಿಸಿಸಿ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ಸಂಪುಟಕ್ಕೆ ಸೇರೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಸಂಬಂಧ ಸಿದ್ದರಾಮಯ್ಯ ಅವರೊಂದಿಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಎಂಬ ಮಾನದಂಡ ಅನುಸರಿಸಿ ಹರಿಪ್ರಸಾದ್ ಅವರನ್ನು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಹೈಕಮಾಂಡ್ ನೇಮಿಸಿತ್ತು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯೂ ಆಗಿದ್ರು. ಅವರು ಒತ್ತಡಕ್ಕೆ ಹೈಕಮಾಂಡ್ ಮಣೆ ಹಾಕಿರಲಿಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಚನೆ ವೇಳೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದ ಡಿಕೆ ಶಿವಕುಮಾರ್ ಅವರು ಆ ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಇದೇ ಮಾನದಂಡವನ್ನು ಹರಿಪ್ರಸಾದ್ ವಿಷಯದಲ್ಲಿಯೂ ಹೈಕಮಾಂಡ್ ಅನುಸರಿಸಬೇಕು ಅಂತ ಸಿದ್ದರಾಮಯ್ಯ ಒತ್ತಡ ಹಾಕಬಹುದಾದ ಸಾಧ್ಯತೆ ಇದೆ. ವಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರೆಲ್ಲ ಸ್ವಲ್ಪ ಆಪ್ತರು. ಸೊ ಆ ಕಾರಣಕ್ಕಾಗಿ ಇವರೇನೋ ಒತ್ತಡ ಹೇರ್ತಾ ಇದ್ದಾರಂತೆ. ಇಲ್ಲ ನಂಗೆ ಕೆಪಿಸಿಸಿ ಒಂದೇ ಸಾಕಾಗಲ್ಲ, ನನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಿ, ನೀವು ಹೇಳಿ ಒತ್ತಡ ಹೇರಿ ಅಂತ ಸಿದ್ದರಾಮಯ್ಯನವ್ರ ಹತ್ರ ಒಂದು ಸೂತ್ರ ಇದೆ. ಏನಂದ್ರೆ ನೀವು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿದ್ರಿ ತಾನೆ, ಕೊಡಿ ಇವ್ರಿಗೂ ಹಾಗೆ ಅಂತ. ಆಮೇಲೆ ಸಿದ್ದರಾಮಯ್ಯನವ್ರ ಮಾತೊಂದು ಚೂರು ಮೇಲ್ಗೈ ಆಗ್ಬೋದಾದ ಸಾಧ್ಯತೆಯೂ ಇದೆ. ಬಿಕಾಸ್ ಅವ್ರನ್ನ ಕೆಳಗಿಳಿಸಿರೋದು ಅನ್ನೋ ಲೆಕ್ಕಾಚಾರ ಅಲ್ವಾ. ಹಾಗಾಗಿ ಮುನಿಸ್ಕೊಳ್ಬಹುದು, ಅಸಮಾಧಾನಗಳ ಸ್ಫೋಟ ಆಗ್ಬಹುದು, ಅಥವಾ ಮುಂದೆ ಚುನಾವಣೆಗಳಿದೆ, ಆ ಸಂದರ್ಭದಲ್ಲಿ ಅವೆಲ್ಲ ಸಮಸ್ಯೆಗಳಾಗ್ಬೋದು. ಹಾಗಾಗಿ ಸಿದ್ದರಾಮಯ್ಯನವ್ರ ಮಾತಿಗೆ ಒಂಚೂರು ಒತ್ತು ಜಾಸ್ತಿ ಕೊಡ್ಬೋದಾದ ಸಾಧ್ಯತೆ ಇದೆ. ಹಾಗಾಗಿ ತುಂಬ ಜನ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡೋಣ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅಂತ. ನೋಡಿ, 20 ಸ್ಥಾನಕ್ಕೆ 60 ಜನ ಅಂತ ಅಂದರೆ ಹೆಂಗೆ ಆಯ್ಕೆ ಮಾಡ್ಕೊಳ್ತಾರೋ, ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡ್ತಾರೋ, ಯಾವ ಲೆಕ್ಕಾಚಾರದಲ್ಲಿ ಆಯ್ಕೆ ಮಾಡ್ತಾರೋ, ಇದು ಕ್ಯೂರಿಯಾಸಿಟಿ ಇದೆ. ನೋಡೋಣ ಏನೇನಾಗುತ್ತೆ ಅಂತ. ಆಲ್ಮೋಸ್ಟ್ ಇವತ್ತು ಸಂಜೆ ಒಳಗೆ ಎಲ್ಲ ಒಂಚೂರು ಕ್ಲಾರಿಟಿ ಸಿಗಬಹುದು ಅಂತ ಕಾಣಿಸುತ್ತೆ.